ಇನ್ನು ಹೈಕಮಾಂಡ್ನಿಂದ ನೇರವಾಗಿ ಕ್ಲಾರಿಟಿಯನ್ನು ಪಡ್ಕೊಳ್ಳೋಕ್ಕೆ ಒಂದು ಟೀಮ್ ಹೋಗ್ತಾ ಇದೆ ಅಂತೆ. ಅದು ಸಚಿವರ ಟೀಮ್. ಓಹೋ, ಶಾಸಕರ ಟೀಮ್ ಹೋಗಿದ್ದಾಯ್ತು. ಈಗ ಸಚಿವರ ಟೀಮು ಡಿಕೆಶಿ ಬಣ ದೆಹಲಿ ಪರೇಡ್ ಬಳಿಕ ಈಗ ಸಿದ್ದರಾಮಯ್ಯರವರ ಬಣದ ಸರದಿ. ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ನ 6 ಸಚಿವರು ಈಗ ದೆಹಲಿಗೆ ದಂಡಯಾತ್ರೆಯನ್ನು ಮಾಡಲಿದ್ದಾರಂತೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಚಿವರು ದೆಹಲಿ ಪರೇಡ್ ಅನ್ನ ಮಾಡಲಿರೋದು. ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್ ಅವರು ಮತ್ತೆ ಇನ್ನಿಬ್ಬರು ಸಚಿವರು ಇವತ್ತೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹೊಸ ದಾಳವನ್ನ ಉರುಳಿಸೋಕೆ ಸಿದ್ದರಾಮಯ್ಯ ಬಣ ಮುಂದಾಗಿದ್ದಾರೆ. ಹೈಕಮಾಂಡ್ನಿಂದಲೇ ನೇರವಾಗಿ ಕ್ಲಾರಿಟಿಯನ್ನ ಪಡೆಯೋಕೆ ಸಚಿವರು ಉದ್ದೇಶ ಅಂತೆ. ಭಾನುವಾರದ ಹೈವೋಲ್ಟೇಜ್ ಸಭೆ ಸಂದರ್ಭದಲ್ಲೇ ಸಚಿವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಮಂತ್ರಿ ಸ್ಥಾನ ಕೊಡಿ, ಮುಖ್ಯಮಂತ್ರಿ ಸ್ಥಾನ ಕೊಡಿ, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಾರಪ್ಪ. ಉತ್ತರ ಕರ್ನಾಟಕದಲ್ಲಿರೋರು ಯಾರು ಕೇಳೋದೇ ಇಲ್ಲ, ಮಂತ್ರಿ ಸ್ಥಾನ ಕೊಡಿ, ನಮಗೊಂದು ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ. ಯಾಕಪ್ಪ? ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಈ ವಿಚಾರದಲ್ಲಿ ಈಗ ಸಚಿವರು ಹೋಗಿಬಿಟ್ಟು ಅಲ್ಲಿ ಕೇಳಿದ ತಕ್ಷಣನೇ ಹೈಕಮಾಂಡ್ನವರು ಹಿಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ಬಿಡ್ತಾರಂತೆ ಅವರಿಗೆ. ಅರುಣ್, 2.5 ವರ್ಷದ ಹಿಂದೆ ಆದಂತಹ ಅಧಿಕಾರ ಹಂಚಿಕೆ ಒಪ್ಪಂದ 6 ಜನರ ಸಮ್ಮುಖದಲ್ಲಿ ಆಗಿದೆ ಅನ್ನುವಂಥ ಮಾತುಗಳು 2.5 ವರ್ಷದಿಂದಲೂ ಕೂಡ ಕೇಳಿಕೊಂಡು ಬರ್ತಾ ಇದ್ದೀವಿ. ಈ ಸಚಿವರುಗಳಾಗಲಿ ಶಾಸಕರುಗಳಾಗಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. CLP ಸಭೆಯಲ್ಲೂ ಕೂಡ ಹೈಕಮಾಂಡಿನ ವೀಕ್ಷಕರು ಬಂದಾಗಲೂ ಕೂಡ ನಮಗೇನು ಹೇಳಿರಲಿಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಇಡೀ ಅವಧಿಗೆ ಅನ್ನುವಂಥ ಭಾವನೆಯಲ್ಲಿ ನಾವೆಲ್ಲ ಇದ್ವಿ. ಆದರೆ 2.5 ವರ್ಷದ ನಂತರ ಅಧಿಕಾರ ಹಂಚಿಕೆ ಒಪ್ಪಂದ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಆ ಹಿನ್ನೆಲೆಯಲ್ಲೇ ಹೈಕಮಾಂಡ್ ಅವರಿಂದ ಕ್ಲಾರಿಟಿ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ನಿಲುವಿಗೆ ಸಚಿವರು ಬಂದವರೇ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಹಿರಿಯ ಸಚಿವರೇ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಿ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದ್ದಾರೆ. ನೀವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಾದ್ರೆ ಭೇಟಿ ಮಾಡಬಹುದು, ಆದರೆ 6 ಜನ ಮಾತ್ರ ಹೋಗಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ 6 ಜನ ಸಚಿವರು, ಎಚ್.ಕೆ. ಪಾಟೀಲ್ ಅವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಇನ್ನೊಂದಿಬ್ಬರು ಹೆಸರು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಈ ಸಚಿವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕ್ಲಾರಿಟಿ ತೆಗೆದುಕೊಳ್ತಿದ್ದಾರೆ. ಸಚಿವರು ಹಿರಿಯ ಸಚಿವರಾಗಿರೋ ಹಿನ್ನೆಲೆಯಲ್ಲಿ ನಮಗೆ ಕ್ಲಾರಿಟಿ ಕೊಡ್ತಾರೆ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಹೋಗ್ತಿದ್ದಾರೆ. ಆದರೆ ಒಂದು ರೀತಿಯಲ್ಲಿ ಅನಲೈಸ್ ಮಾಡೋದಾದ್ರೆ ಇದು ಒಂದು ರೀತಿಯಲ್ಲಿ ವಿಳಂಬ ಆಯಿತು ಅಂತ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಈ ಹಿಂದೆನೇ ಹೋಗಬೇಕಾಗಿದ್ದು, ಯಾಕಂದ್ರೆ ಸಾಕಷ್ಟು ಗೊಂದಲ ಇದರಿಂದಾಗಿ ಆಗಿದೆ ಸರ್ಕಾರದಲ್ಲಿ, ಪಕ್ಷದಲ್ಲಿ. ಆ ಹಿನ್ನೆಲೆಯಲ್ಲಿ ಈಗಲಾದ್ರೂ ಹೋಗ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಕ್ಲಾರಿಟಿ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಾಳೆ 30ನೇ ತಾರೀಕು ಮಹತ್ವದ ಸಭೆ ಬೇರೆ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬುಲಾವ್ ಕೊಡ್ತಾರೆ. ಅದಕ್ಕೂ ಮುನ್ನ ಹಿರಿಯ ಸಚಿವರು ಕ್ಲಾರಿಟಿ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹಿರಿಯ ಸಚಿವರು ಹೆಂಗೂ ದೆಹಲಿಗೆ ಹೋಗ್ತಾರೆ, ಆ ಸಂದರ್ಭದಲ್ಲೇ ಅವರ ಅಭಿಪ್ರಾಯನೂ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಆದರೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ವಿಚಾರದ ಬಗ್ಗೆ ಯಾವ ರೀತಿ ಮನವರಿಕೆ ಮಾಡ್ತಾರೆ, ಸಿದ್ದರಾಮಯ್ಯನವರ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಏನೆಲ್ಲ ಆಗುತ್ತೆ, ಅದರ ಆತಂಕಗಳ ಬಗ್ಗೆ ಎಲ್ಲವನ್ನು ಯಾವ ರೀತಿ ಮನವರಿಕೆ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಸಚಿವರ ಮನವರಿಕೆ ಏನಿರುತ್ತೆ, ಅದಕ್ಕೆ ಆ ಮನವರಿಕೆ ಹೈಕಮಾಂಡ್ ನಾಯಕರ ಮುಂದಿನ ನಿರ್ಧಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ. ಒಟ್ಟಾರೆಯಾಗಿ ಸಚಿವರ ಈ ದೆಹಲಿ ಟೂರ್ ಏನಿದೆ ಬಹಳ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನಲ್ಲಿ. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಒಂದು, ಇದೆಲ್ಲ ಡೆವಲಪ್ಮೆಂಟ್ಸ್ ನಡುವೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಬ್ಬರೂ ಮಾತಾಡ್ತಾ ಇಲ್ಲ. ಬೇಕಾಗೋರಿಲ್ಲ. ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಕೊಟ್ಟಲ್ಲ, ಮುಚ್ಚಿದ್ರ? ಅವ್ರ ಕುರ್ಚಿ ಇದ್ರೆ ಸಾಕು, ಉಳಿದವ್ರ ಡೆಡ್ ಲೈನ್ ಆದ್ರೆ ವೆರಿ ಅನ್ಫಾರ್ಚುನೇಟ್. ನಿಜಕ್ಕೂ ಕೂಡ ಏನು ಮಾಡಕ್ಕ. ರಾಜ್ಯದ ಜನ ಕುತೂಹಲದಿಂದ ನೋಡ್ಬೇಕಾಗಿರೋದು ಇವ್ರ ಕುರ್ಚಿ ಕಿತ್ತಾಟನಲ್ಲ, ಇದನ್ನ ಅಲ್ಲ. ಜನ ಚೀತು ಅಂತ ಉಗಿತಾ ಇದ್ದಾರೆ. ಅಯ್ಯೋ ಬಹಳ ಕೆಟ್ಟ ಉಗಿತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ವೇನ್ರಿ? 135, 140 ಸೀಟ್ ಕೊಟ್ಟು ಕೂರಿಸಿದ್ರಲ್ಲ, ನಮ್ಗೆ 5 ಗ್ಯಾರಂಟಿ ಕೊಟ್ಬಿಟ್ಟು ಅದಾದ ನಂತರ ಟ್ಯಾಕ್ಸ್ಗಳನ್ನ ಹೇರಿದ್ರು, ದರ ಹೇರಿದ್ರು, ಎಲ್ಲ ಹೆಚ್ಚಿಗೆ ಮಾಡಿಟ್ಬಿಟ್ರು. ಈಗ ನೋಡಿದ್ರೆ ಕುರ್ಚಿಗೋಸ್ಕರ ಕಳೆದ ಜುಲೈ ನಂತರ ಗೃಹಲಕ್ಷ್ಮಿ ಹಣನೇ ಅಕೌಂಟಿಗೆ ಬಂದಿಲ್ಲ ಯಾರಿಗೂ. ಅದನ್ನು ಯಾರು ಕೇಳ್ತಾ ಇಲ್ಲ.